ಅಲ್ಲ ಈ ನಮ್ಮ ಮನೆದು ಎಲ್ಲೈತು ಅಂತವ ಬೆಳಗ್ಗೆನೆಯ ಅಲ್ಲ ಅಷ್ಟೊಂದು ಹೇಳಿವ್ನಿ ನಾನು. ಒಂದು ವಾರದಿಂದ ಹೇಳ್ತಾ ಇವ್ನಿ ನಾಳೆಗೆ ನಿಮ್ಮ ಮಗಳದು ಬುಡ್ತಬ್ಬ ಐತೆ ಕಣ್ರಿ ಅಂತವ. ಆದ್ರೂ ತಲೆ ಕೆಡಿಸ್ಕೊಳ್ದಂಗೆ ಓಡಾಡ್ತೈತಲ್ಲ. ಏನು ಯಾವಾಗಲೂ ಮಾಡಿಸ್ಕೊಡ್ತೀವ ಮಗಳಿಗೆ? ಏನೋ ಬುಡ್ತಬ್ಬಕ್ಕೆ ಒಂದು ಸಾರ ಮಾಡಿಸ್ಕೊಡೋಣ ಕಣ್ರಿ. ರೇಷ್ಮೆ ದುಡ್ಡೆಲ್ಲ ಬಂದೈತಲ್ಲ ಅಂತ ಹೇಳಿವ್ನಿ. ಆದ್ರೂ ಅದು ಏನು ಮಾಡ್ತಾವ್ರಿ ಏನೋ ಕಾಣೆ ಕಣಪ್ಪ. ಏನು ಮಾಡಿಸಿದ್ರು ಏನು ಹಂಗೆ ಅವರು ಮರ್ತೇ ಬಿಡ್ತದ ತೆಗಿ ವಜ್ಜತೆಗಿ. ಅದು ಏನು ತಲೆಯಲ್ಲಿ ಇರೋಕ್ಕಿಲ್ಲ ಏನು ತೆಗಿ ವಜ್ಜಂಗೆ ಎಷ್ಟು ಹೇಳಿದ್ರು ಅಷ್ಟೇ ಇದಕ್ಕೆ. ಅಯ್ಯೋ ಅದೇನೋ ತಿನ್ನಿಸ್ತಾರಂತಲ್ಲ ಅದೇನೋ ಬಾದಾಮಿನಿ ಏನೋ ಬುದ್ಧಿ ಬರೋಕ್ಕೆ ಹಂಗೆ ತಿನ್ನಿಸ್ಬೇಕು ವಜ್ಜಂಗೆ ಒಂದಿತ್ತು ನೆನಪಿನ ಶಕ್ತಿ ಎಲ್ಲವ ಇರೋಕ್ಕೆ. ಇಲ್ಲ ಅಂದರೆ ಎಲ್ಲ ಮರ್ತೋಗೋದೆಯ. ಅಜ ಏನು ಮಾಡ್ತಿದ್ದಿ ಬಾರಜ ಒಂದಿಟ. ಏನಮ್ಮಣಿ ಯಾಕೆ ಹಿಂಗೆ ಕಿಚ್ಚಾಡ್ತಾ ಇದೀಯ ಅವಾಗಿಂದವ? ಎಷ್ಟೊತ್ತಿಂದ ಇದು ಯಾಕೆ ಹಿಂಗೆ ಅಜಾವ್ ಅಂತ ಬಡ್ಕೊಂತಿದ್ಯಲ್ಲ, ಏನಾಯ್ತು? ಏನಿಲ್ಲ ಕಣಜ, ನಿನಗೇನು ಹೇಳಿದ್ದೆ ಹೇಳಿ ನಾನು. ನೆನ್ಪೈತೆ ಏನಾರು ಒಂಚೂರು? ಒಂದೀಟುವೆ ನೆನ್ಪಿಟ್ಕೊಳಕ್ಕಿಲ್ವಲ್ಲ ಅಜ ನೀನು. ಏನು ಹೇಳಿದ್ರು ಎಲ್ಲ ಮರ್ತ್ಕೊಂಡು ಓಡಾಡ್ತಿರ್ತೀಯಪ್ಪ. ನೀನಾಯ್ತು ನಿನ್ನ ಹೊಲ ಗದ್ದೆ ಆಯಿತು ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇಲ್ಲ ನಿನಗೆ. ಲೇ ಹೊಲ ಗದ್ದೆಗೆ ಬೈತೇನೆ ನೀನು? ಅಲ್ಕಣೆ ಅದರಿಂದನೇ ನಾವು ಉಣ್ತಾ ಇರೋದಿಲ್ಲಿ. ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡು ಬಟ್ಟೆ ಹಾಕೊಂಡಿದೀವಿ ಅಂದ್ರೆ ಹೊಲ ಗದ್ದೆಯಿಂದನೇ ಕಣೆ. ಅದನ್ನ ಮರ್ತೋಗಕ್ಕಾಯ್ತದೆ ನಾನು. ಇವಾಗ ಏನು ಮರ್ತೋದೆ ಅಂತ ಹಿಂಗೆ ಕಿರ್ಚಾಡ್ತಿದ್ದೀಯ ನೀನು? ಏನು ಮರ್ತೋಗಿದ್ದೀನಿ ಹೇಳು ಸರಿಯಾಗಿ. ಅಜೋ ಏನು ಮರ್ತೋಗಿದ್ಯಾ? ಒಂದು ವಾರದಿಂದ ಹೇಳ್ತಾನೆ ಇದ್ದೀನಲ್ಲ ಜಾ. ನಮ್ಮ ಮಗಳದು ಹುಡ್ತಬ್ಬ ಐತೆ ಕಣ್ರಿ, ಏನಾದರೂ ಒಂದು ಮಾಡಿಸ್ಕೊಡ್ರಿ ಸಾರಾಗಿರವ. 2 ದಿನ ಆಯಿತು ಏನು ಮಾಡಿಸ್ಕೊಟ್ಟಿಲ್ಲ ಅಂತವ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ ಅವಾಗಿಂದವ. ಕೇಳಿಸ್ತಿರಂಗೆ ಕಿವಿ ಮೇಲೆ ಹಾಕಳ್ದಂಗೆ ಓಡಾಡ್ತೀಯಲ್ಲ ಜ ನೀನು. ಏನಾದ್ರು ಮಾಡಿಸ್ಕಿಡಿಸ್ತಾ ಏನು ಹೇಳು ಸರಿಯಾಗಿ. ಓಹೋ ಏನು ಒಬ್ಳಿಗೆ ಮಗಳು, ನನಗೇನು ಮಗಳಿಲ್ಲ ಬಿಡವ. ಲೇ ನೀನು ಅವತ್ತು ಹೇಳ್ದಾಗ್ಲಿ ಹೋಗಿ ಚಿಂದಂಗಡಿ ಅದೇ ಮೂರ್ತಿ ಹತ್ರಕ್ಕೆ ಹೋಗಿ ಬಂದಿವ್ನಿ ಸರವ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳೋನಿ. ನಾಳೆ ತಾನೇ ಹುಡ್ದಬ್ಬ ಇರೋದು, ಶುಕ್ರವಾರ ತಾನೇ ಹುಡ್ದಬ್ಬ. ಹ್ಞೂ ಕಣಜ ಶುಕ್ರವಾರನೇ ಹುಡ್ದಬ್ಬ. ಅವಳಿಗೆ ಇಲ್ಲಿಗೆ ಬಾರಮ್ಮ ಅಂತ ಅಂದಿದ್ದೀನಿ. ನೋಡೋಣ ಬತ್ತಳೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಇನ್ನೂ ಏನಂತಾರೋ ಕಣಮ್ಮ ಅಂತ ಅಂತಿದ್ಲು, ಇನ್ನೂ ರಾಗ ತೆಗಿತಿದ್ಲು. ಅದಕ್ಕೆ ಇಲ್ಲಿಗೆ ಬಾರೆ ತೆಗಿ ಏನಾದ್ರು ಸಿಗಿ ಮಾಡ್ತೀನಿ ತಿನ್ಕೊಂಡು ಹೋಗುವಂತೆ ಅಂತವ ಹೇಳಿವ್ನಿ. ನೋಡಂತಾಗಳಿ ಬಂದಳ ಏನು ಅಂತವ ನೋಡಂತಾಗಳಿ ತೆಗಿ. ಅದೇ ತಗೋ. ಬರ್ಲಿಲ್ಲ ಅಂದ್ರೆ ತೆಗಿ ಅಲ್ಲೇ ಹೋಗಿ ಸಾಲ ಕೊಟ್ಟ ತೆಗಿ. ಏನಾರು ಒಂದಿಟ್ಟು ಸಿಹಿ ಮಾಡ್ಕೊ. ಏನಾರು ಮಾಡ್ಕೋ ತೆಗಿ. ಏನು ಮಾಡ್ತೀಯಮ್ಮೆ? ಅರ್ಜೆಂಟಿಗೆ ಏನಾಯ್ತದ ಅದನ್ನ ಮಾಡ್ಕೋ ತೆಗಿ. ಹೋಗಿ ಕೊಟ್ಬಿಟ್ಟು ಬರೋಣ ತೆಗಿ ಅಲ್ವೇನು? ಈ ಕರ್ಜಿಕಾಯಿ ನಿಪ್ಪಟ್ಟು ಗಿಪ್ಪಟ್ಟು ಏನಾರು ಮಾಡ್ಕೊ. ಕೊಟ್ಬಿಟ್ಟು ಸಾಲನು ಕೊಟ್ಬಿಟ್ಟು ಬರೋಣ ತೆಗಿ. ಹ್ಞೂ ಕಣಜ ಹಂಗೆ ಅನ್ಕೊಂಡಿವಿ ನಾನು. ಇನ್ನೇನು ಮಾಡೋಕ್ಕಾಯ್ತದ ಜ? ಬರಲಿಲ್ಲ ಅಂತ ಅಂದ್ರೆ ಹಂಗೆ ಬಿಟ್ಬಿಡೋಕ್ಕಾಯ್ತದ? ವರ್ಷ ಹೋಗೋಕ್ಕಿಲ್ವ ಅವಳು ನೋಡೋಕ್ಕೆ? ಹಂಗೆ ಹೋಗಿ ಬರೋಂತಾಗೋ. ನಾನು ಈ ವರ್ಷ ಮಕ್ಳಿಗಿಕ್ಳು ಆದದೇನೋ ಇಲ್ಲೇ ಇರ್ತಲೆ ಈ ವರ್ಷ. ಬಸ್ರಿ ಗಿಸ್ರಿ ಆದರೆ ಅಂತ ಅಂದ್ಕೊಂಡಿದ್ದೆ. ಯಾಕೋ ದೇವರು ಕಣ್ಣೇ ಬಿಡ್ತಾಯಿಲ್ಲ ನಮ್ಮ ಕಡೆಗೆ. ಏನು ಮಾಡೋತ್ತಾಗೋ. ಯಾವಾಗ ಆಗಬೇಕೋ ಆವಾಗ ಆಯ್ತದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ. ಯಾರ್ಯಾರು ಏನೇನು ಕರ್ಮ ಮಾಡಿರ್ತೀವೋ ಏನೋ ಎಲ್ಲ ಅನುಭವಿಸ್ಬೇಕಲ್ವೇ. ಹ್ಞೂ ಕಣಮಣಿ, ನಾನು ಹಂಗೆ ಅನ್ಕೊಂಡಿದ್ದೆ. ಈ ಸರಿ ಬಸ್ರಾದ್ರೆ ಅತ್ತಗಿ ಹೆಂಗೋ ಆಯ್ತದೆ ಅಂತವ. ನಾನೊಂದು ಕಾರ್ಗಿರ್ ಏನಾದ್ರು ತಗೋಣ, ಬಸ್ರಾದ್ರೆ ಓಡಾಡಕ್ಕೆಲ್ಲವ ಬೇಕಲ್ಲ ಮಗಳಿಗೆ ಅಂತ ಅನ್ಕೊಂಡಿದ್ದೆ. ಏನು ಮಾಡೋತ್ತಾಗೋ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅನ್ಕೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಇರ್ಲಿ ಬಿಡು. ಹೋಗೋದೇನು ಸಿದ್ಧತೆ ಮಾಡ್ಕೊ, ಫೋನ್ ಮಾಡಿ ಕೇಳ್ಕೊ ಮೊದ್ಲಿಗೆ. ಅವಳು ಬತ್ತಾಳೆ ಇಲ್ಲಿಗೆ ಬತ್ತಾಳೆ ಅಂದ್ರೆ ಒಬ್ಬಟ್ಟು ಗಿಬ್ಬಟ್ಟು ಏನಾದ್ರು ಮಾಡಮಿ. ಯುಗಾದಿ ಹಬ್ಬಕ್ಕೆ ಇನ್ನೆಲ್ಲಿ ಬಂದಳು, ಅವ್ರ ಮನೇಲಿ ಎಡೆ ಹಾಕ್ಬೇಕು ಬರೋಕಿಲ್ಲ ಕಣಪ್ಪ ಅಂತಾಳೆ. ಒಬ್ಬಟ್ಟು ಗಿಬ್ಬಟ್ಟು ಏನಾದ್ರು ಮಾಡ್ಬಿಡತ್ತೆ ಅವಳು ಇಲ್ಲಿಗೆ ಬತ್ತೀನಿ ಅಂದ್ರೆ. ಇಲ್ಲ ಅಂತಂದ್ರೆ ಕರ್ಜಿಕಾಯಿ ಏನಾದ್ರು ಮಾಡ್ಕೊ. ಅಲ್ಲೇ ತಗೊಂಡೋಗಿ ಕೊಟ್ಟ ತೆಗಿ ಬರೋಣ ತೆಗಿ. ಹ್ಞೂ ಕಣಜ ಹಂಗೆ ಮಾಡೋಣ ತೆಗಿ. ಇನ್ನೇನು ಮಾಡೋದು ಅಲ್ವೇ? ಏನಪ್ಪ ನಮ್ಮ ಮಾವನೂ ಅತ್ತೇನೂ ಏನೋ ಮಾತಾಡ್ತವ್ರಲ್ಲ ಅಷ್ಟೊತ್ತಿಂದವ. ಏನು ಮಾತಾಡ್ತವ್ರು ಇವರು? ಅತ್ತೆ ಮಾವರೇ ಏನು ಮಾತಾಡ್ತಿದ್ದೀರಿ ಅಷ್ಟೊತ್ತಿಂದವ? ನನ್ನ ಕಾರಿಲೇ ಇಲ್ಲ, ನಾನು ಬರ್ತಾ ಇದ್ನಪ್ಪ ಮಾತುಕತೆಗೆ. ನಾನು ನೋಡ್ತೀನಿ ನೀನು ಅಷ್ಟೊತ್ತಿಂದ ಮಾತಾಡ್ತಿದ್ದೀರಿ ಇಬ್ರೂ. ಏನು ಸಮಾಚಾರ? ಏನಿಲ್ಲ ಕಣಮ್ಮ, ನಿನಗೆ ಹೇಳ್ದಲ್ಲ ಇರೋದೇನೈತೆ. ನಾಳಿಕೆ ಮಗಳು ದುಡ್ದಬ್ಬ ಅಲ್ವೇನಮ್ಮ, ಅದಕ್ಕೆ ಒಂದು ಸಾರ ಮಾಡಿಸು ಅಂತ ಹೇಳಿದ್ಲು ನಿಮ್ಮ ಅತ್ತೆ. ನಾನು ಮರ್ತೋಗಿದ್ದೀನಿ ಏನೋ ಅಂತವ ಬೈತಾ ಇದ್ಲು. ನಾನು ಆಗ್ಲೇ ಒಂದು ವಾರದ ಮುಂಚೆನೇ ಮಾಡ್ಸಕ್ ಹಾಕಿದ್ದೀನಿ. ಆ ಮೂರ್ತಿ ಅಂಗಡಿಲೇ ಹೋಗಿ ಹಾಕ್ಬಿಟ್ಟು ಬಂದಿದ್ದೀನಿ. ಇವತ್ತು ಸಂಜೆ ಕೊಡ್ತಾನೆ ಇಸ್ಕೊ ಬರ್ಬೇಕು. ಅದನ್ನೇ ಮಾತಾಡ್ತಾ ಇದ್ದು. ಆಮೇಲೆ ಅವಳು ಇಲ್ಲಿಗೆ ಬಂದಳು, ಏನು ನಾವೇ ಹೋಗೋದೋ ಕೇಳ್ಕಳೆ ಅಂತವ ಅಂತಿದ್ದೆ. ಕರ್ಜಿಕಾಯಿ ಅದು ಇದು ಏನಾದ್ರು ಮಾಡ್ಕಳೆ ಅಲ್ಲಿಗೆ ಹೋಗೋದಿದ್ರೆ. ಇಲ್ಲಿಗೆ ಬರ್ತೀನಿ ಅಂತ ಅಂದ್ರೆ ಒಬ್ಬಟ್ಟು ಗಿಬ್ಬಟ್ಟು ಏನಾದ್ರು ಮಾಡೆ ಅಂತವ ಹೇಳ್ತಿದ್ದೆ. ಓ ಹೌದೇನು ಮಾವರೇ? ಒಳ್ಳೇದಾಯ್ತು ಬಿಡಿ. ಅಲ್ಲ ಇವರು ಬರೀ ಅವ್ರ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತವ್ರಲ್ಲ. ನಂದುವೆ ಬರ್ತಡೇ ಐತೆ ಅಂತವ ಗೊತ್ತೇ ಇಲ್ವಲ್ಲ ಇವ್ರಿಗೆ. ನಂದುವೆ ಹುಡ್ತಬ್ಬ, ಅವಳು ಹುಡ್ತಬ್ಬ ಎರಡು ಒಂದೇ ದಿನ ತಾನೇ. ಅಲ್ಲ ನನಗೇನು ಮಾಡ್ಸೋದು ಬೇಡ. ಅದು ನನ್ನ ನೆನಪು ಇಲ್ವಲ್ಲ ಇವ್ರುಗಳಿಗೆ. ನಾನು ಎಷ್ಟೇ ಮಾಡಿದ್ರು ಶ್ವಾಸನೆಯ ಮಗಳು ಮಗಳನೆಯ.
ಇರಲಿ ಬಿಡು, ನಾನು ನಾಳೆ ಬರೋನೇ ಇಷ್ಟು. ನನ್ನ ಗಂಡಂಗಂತುವೆ ನಾನು ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ಇನ್ನು ನಮ್ಮ ಅತ್ತೆ ಮಾವಂಗೆ ನಾನು ಹುಡ್ತಬ್ಬನೂ ಗೊತ್ತಿಲ್ಲ. ಯಾಕೆ ಇವಳು ವಿಷಯ ಕೇಳಿದ ತಕ್ಷಣವ ಹಿಂಗೆ ಮೂತಿ ಮಾಡ್ಕೊಂಡ್ಲಲ್ಲ? ಓ, ಇವಳಿಗೂ ಹೊಟ್ಟೆ ಉರಿತೈತೇನೋ? ಹಾಂ, ಅಲ್ಲ ನಾನು ನನ್ನ ಮಗ್ಳಿಗೆ ಮಾಡಿದ್ರೆ ಇವಳಿಗೇನು ಹೊಟ್ಟೆ ಉರಿ ಅಂದೇನೋ? ಹಾಂ, ಎಲ್ಲರೂ ಅಷ್ಟೇ. ನಾನೇನು ಇವಳು ಅಂತಳಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ಇವಳು ಹೊಟ್ಟೆ ಉರಿಯೋಕ್ಕೆ ಶುರು ಮಾಡ್ಕೊಂಡವಳು ಇನ್ನೇನು. ಇವಳ್ದು ವರ್ಷ ತೆಗೆದ್ಲು, ಅದಕ್ಕೆ ವರ್ಷಯ. ಅಯ್ಯೋ, ಇದ್ರಲ್ಲಿ ತಗೋ, ಏನು ಮಾಡೋಕ್ಕಾಗುತ್ತೆ? ನನ್ನ ಮಗ್ಳಿಗೆ ಮಾಡ್ದಂಗೆ ಇನ್ಯಾರಿಗೆ ಮಾಡೋಕೆ ಹೋಗೋನೆ ನಾನು? ಇವಳು ಮಾತು ಕೇಳ್ಕೊಂಡಿರೋಕ್ಕಾಯ್ತದ ನಾನು? ಇದ್ಯಾಕಮ್ಮ ಸುಮಾ? ಯಾಕೆ ಹಿಂಗೆ ಸಪ್ಪಗಾಗಲ್ಲ? ಏನಾಯ್ತು? ಏನಿಲ್ಲ ಮಾವರೇ, ಏನಿಲ್ಲ ಬಿಡಿ. ಅದು ಮಾವರೇ, ನಂದುವೆ ಹುಡ್ತಬ್ಬ ನಾಳೆನೆಯ. ನಂದುವೆ ನಿಮ್ಮ ಮಗಳದುವೆ ಪ್ರತಿ ವರ್ಷ ಒಂದೇ ಸತಿ ಅಲ್ವೇ ಬರ್ತಿದ್ದಿದ್ದು? ಮರ್ತೋದ್ರ ಮಾವರೇ? ಓ ಹ್ಞೂ ಕಣಮ್ಮ, ನಾನು ನೋಡಿ ಮರ್ತೇ ಬಿಟ್ಟಿದ್ದೀನಿ. ನಿಂದು ನಾಳೆನೇ ಅಲ್ವೇ ಹುಡ್ತಬ್ಬ? ಒಳ್ಳೇದಾಯ್ತು. 1,000 ರೂಪಾಯಿ ಕೊಡ್ತೀನಿ. ಸೀರೆ ಗೀರೆ ಏನಾರು ತಗೊಳಮ್ಮ ಹೊಸದ ಹುಡ್ತಬ್ಬಕ್ಕೆ. ನೋಡಿ ನಾನು ಮರ್ತೇ ಬಿಟ್ಟೆ. ಲೇ, ನೀನಾದ್ರೂ ನೆನ್ಸಕ್ಲ್ವೇನೆ? ನನ್ಗಂತೂ ಮರ್ತೋಯ್ತದೆ ಅದು ಇದು ಕೆಲಸ ಅಂತವ. ಅಲ್ಲಿ ಕಡೆ ಪಾಪ ಸಾಸೆದುವೆ ಹುಡ್ತಬ್ಬ ಐತೆ, ನೀನು ನೆನ್ಪಿಸ್ಲಿಲ್ವಲ್ಲ ನನಗೆ? ನೆನ್ಸಿದ್ರೆ ಏನಾದ್ರು ತೋರ್ಬೋದಿತ್ತು. ಈಗ ಇರ್ಲಿ ತಗೋ, 1,000 ರೂಪಾಯಿ ಕೊಡ್ತೀನಿ. ಚೆನ್ನಾಗಿರೋ ಸೀರೆ ಕೊಡ್ಸ್ಬಿಡಿ ಐತೆಗೆ ಅವಳಿಗೆ. ಏನು ಸುಮಾ, ತಗೊಬಿಡಮ್ಮ. 1,000 ರೂಪಾಯಿ ದುಡ್ಡು ಕೊಡ್ತೀನಿ. ಸೀರೆ ಬೇಕೋ ಅದು ಏನು ತಗೊಂತೀಯ ನಿನ್ನಿಷ್ಟ, ಏನಾದ್ರು ತಗೋ, ಆಯ್ತೇನು? ಸರಿ ಮಾವರೇ, ಆಯಿತು. ಅಯ್ಯಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪ. ನನ್ನ ದಾಡ್ತನಕ್ಕೆ ಅಲ್ಲ, ಮರ್ತೇ ಹೋದ್ನಲ್ಲ ನಾನು. ಇವಳ್ದು ಹುಡ್ತಬ್ಬ ಐತೆ ಅಂತಾನೆ ಮರ್ತೋದ್ನಲ್ಲ. ಅದಕ್ಕೆ ಬೇಜಾರು ಮಾಡ್ಕೊತಾವಳೇನು, ನನ್ನ ಹುಡ್ತಬ್ಬ ನೆನಪಿಲ್ಲ ಅಂತವಾ ಬೇಜಾರು ಮಾಡ್ಕೊಂಡ್ಲ ಏನೋ ಪಾಪ. ಹೋಗ್ಲಿ ಬಿಡು. ಅಜ್ಜೆ ಹೆಂಗವಾ 1,000 ರೂಪಾಯಿ ಕೊಡ್ತೀನಿ ಅಂದೈತಲ್ಲ, ಅದರಲ್ಲಿ ಒಂದು ಬಟ್ಟೆ ಗಿಟ್ಟು ಏನಾದ್ರು ಕೊಡಿಸ್ಬೇಕತ್ತಾಗಿ ಅಲ್ವೇ? ಸರಿ ಆಯಿತು ಮಾವರೇ. ಇರಲಿ ಬಿಡಿ, ನನಗೇನು ಪರವಾಗಿಲ್ಲ. ಏನು ಕೊಡ್ತಾ ಇದ್ರು ನನಗೇನು ಬೇಜಾರಿಲ್ಲ ಬಿಡಿ ಮಾವರೇ. ನಾನು ಇನ್ನು ತಿಂಡಿ ಮಾಡೋಕೆ ಹೋಗ್ತೀನಿ. ಲೇ, ಅಲ್ಲ ಕಣೆ, ನೀನು ನೆನ್ಪಿಟ್ಕೊಳೋದಲ್ವೇನೆ? ಸ್ವಾಸೆದುವೆ ಹುಡ್ತಬ್ಬ ಐತೆ ಅಂತವ. ಈಗ ನೋಡೀಗ ಹೆಂಗಾಯ್ತು. ಬರೀ ಮಗಳು ಹುಡ್ತಬ್ಬಕ್ಕೆ ಮಾತ್ರವ ಸಡಗರ ಮಾಡ್ತವ್ರೆ. ನಂದಕ್ಕೆ ಏನು ಇವ್ರಿಗೆ ಬೆಲೆನೇ ಇಲ್ಲ ಅಂತ ಅಂದ್ಕೊಳಕಿಲ್ವ ಅವಳು? ಅಲ್ಲಿ ಕಣೆ, ಹೋಗವ, ನೀನು ಏನು ನೆನ್ಪಿಟ್ಕೊಳ್ಳಲ್ಲ, ಏನಿಲ್ಲ ತೆಗಿ. ಇರ್ಲಿ ಬಿಡೋಜ, ಅವಳೇನು ಬೇಜಾರು ಮಾಡ್ಕೊಳಕಿಲ್ಲ. ಇರ್ಲಿ ಬಿಡು. ಹಂಗಂತವ ನಮ್ಮ ಮಗಳಿಗೆ ಸರ ಮಾಡಿಸ್ತಿದ್ದೀವಿ ಅಂತ ಇವಳಿಗೂ ಸರ ಮಾಡ್ಸೋಕ್ಕಾಗದ ನಾವು? ಅಷ್ಟಿದ್ರೆ ಅವ್ರ ತವ್ರ ಮನೆಯಿಂದ ಎಲ್ಲ ತರಬೇಕಿತ್ತು. ಏನು ಇಲ್ದಂಗೆ ಬಾಟ್ಬಿಟ್ಟಾರೆ ಹೆಂಗೆ ಬಂದವಳೆ? ಇಲ್ಲಿ ಎಲ್ಲ ಮಾಡಿಸ್ಕೊಡೋಕ್ಕಾಯ್ತದ ನಾವು? ಬಂದ್ಬಿಡು. ನಮ್ಮ ಹತ್ರನೇ ದುಡ್ಡಿಲ್ಲ. ನನ್ನ ಮಗಳಿಗೆ ಬಿದ್ದರೆ 2 ಎಳೆ ಮಾಡಿಸ್ಕೊಡೋಣ ಅಂತಿದ್ದೆ, ಈಗಿಲ್ಲ ಅಂತ ಅಂತಿದ್ದೆ ಅಂತವ 1 ಎಳೆದು ಮಾಡಿಸ್ಕೊಡ್ತಾ ಇದ್ದೀನಿ. ಅಂಥದ್ರಲ್ಲಿ ಇವಳಿಗೆ ಯಾಕೆ ಮಾಡಿಸ್ಕೊಡೋಕೆ ಹೋಗಾನೆ? ಅಯ್ಯೋ, ಬಿದ್ದಿರ್ಲಿ ತಗ, ಬೇಕಿದ್ರೆ ಅವ್ರ ಅಪ್ಪ ಅಮ್ಮನ ಮನೆಯಿಂದ ಒತ್ತಾಳೆ. ಏನೋ ಕಡವ, ನೀನು ಹೇಳ್ದಂಗೆ ನಾನು ಮಾಡ್ತೀನಿ. ಸರಿ ಬಿಡು, ನನಗೆ ಹೊಲಕ್ಕೆ ಗೊತ್ತಾಯ್ತು, ಹೋಗಿ ಬರ್ತೀನಿ. ಅಷ್ಟೊತ್ತಿಗೆ ತಿಂಡಿ ಆಗಿರ್ತದೆ, ಆಮೇಲೆ ಬಂದು ತಿಂತೀನಿ. ಬರೋಣೇ? ನೋಡ್ದೆ ಇವಳನ್ನ? ಹೆಂಗವಳೆ ಅಂತವ? ನನ್ನ ಮಗಳಿಗೆ ಸರ ಕೊಡಿಸ್ತಾ ಇದ್ದೀನಿ ಅಂತವ ಉಪ್ಪು ಅಂದ್ಕೊಂಡು ಹೋಯ್ತವಳಲ್ಲ ಇವಳು. ಎಲ್ಲ ಇವಳಿಗೆ ಮಾಡೋಕ್ಕಾಯ್ತದ ನಾನು? ನನ್ನ ಮಗಳಿಗೆ ಅಂತ ಏನು ಮಾಡೋಕ್ಕಿಲ್ವಾ? ಭಾರಿ ಇದ್ದಾಳೆ ಇವಳು. ಅವಳದೇನು ದೊಣ್ಣೆ ನಾಯ್ಕನ್ನು ನಿಂತು ಕೇಳಬೇಕು ಅಂತವ. ಬಿದ್ದಿರ್ಲಿ ತಗ, ಹಂಗೆ ಮೂತಿ ಉದಿಸ್ಕೊಂಡು ನನಗೇನಾಗಬೇಕು? ಏನೋ ಅವ್ರ 1,000 ರೂಪಾಯಿ ಕೊಡ್ತೀನಿ ಅಂದೈತೆ, ತಗೊಂಡೋಗಿ ಏನಾದ್ರು ಕೊಡ್ಸೋದು, ಇಲ್ಲ ಅವಳ ಕೈಲಿ ಕೊಡ್ತೀನಿ, ಏನಾದ್ರು ತಗೊಂಡ್ರೆ ತಗೊಳ್ಳಿ, ಬಿಡ್ಲಿ, ನನಗೇನಾಗ್ಬೇಕು ತಗ. ಎಷ್ಟೇ ಮಾಡಿದ್ರು ಅಷ್ಟೇನೆಯ, ಸೊಸೆನೆಯ, ಮಗಳೇಯ. ಅಲ್ಲ, ನಾನು 8 ವರ್ಷದಿಂದ ಮನೇಲಿದ್ದೀನಲ್ಲ, ನಾನು ಹುಡ್ತಬ್ಬನೂ ನೆನಪಿಲ್ಲ ನನ್ನ ಅತ್ತೆ ಮಾರಿಗೆ. ಅಲ್ಲ, ನಾನೇನಾದರೂ ಕೇಳಕ್ಕೆ ಹೋಗಿದ್ನೆ ಇವ್ರಿಗೆ? ಅಲ್ಲ, ಕನಿಷ್ಠ ಹುಟ್ಟಬ್ಬನಾದ್ರೂ ನೆನ್ಪಿಟ್ಕೋಬೇಕಲ್ವೇ ನಂದು? ಇರಲಿ ತಗೋ, ಎಷ್ಟು ಮಾಡಿದ್ರು ಅಷ್ಟೇ ಸೊಸೆ ಅಲ್ವ ನಾನು? ಸೊಸೆ ಯಾವತ್ತೂ ಮಗಳಾಗಕ್ಕಾಗಕ್ಕಿಲ್ಲ. ನಾನು ಅರ್ಥ ಮಾಡ್ಕೋಬೇಕಿದ್ನೆಲ್ಲವ ಅಷ್ಟೇ. ನಾನು ನಮ್ಮ ಅಪ್ಪ ಅವನ್ನ ನೋಡ್ಕೊಂಡಂಗೆ ಇವ್ರನ್ನೇ ನೋಡ್ಕೊಂಡು ಇವರೇ ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದೀನಿ. ಇವ್ರು ನೋಡಿದ್ರೆ ಸೊಸೆ ಅನ್ನಂಗೆ ನೋಡ್ಕೊಂತವ್ರೆ. ಇದಕ್ಕೆ ಯಾಕೆ ಸುಮ್ಮ ಹಿಂಗೆ ಆಚೆಗೆ ಬಂದು ಅಳ್ತಿದ್ಯಲ್ಲ? ಏನೈತೆ ನಿನಗೆ? ಏನು ನಿನ್ನ ಗಂಡೆ ಬಂದ್ಗಿಂದೇನೋ ಒಳದನ್ನ ಕುಡ್ಕೊಂಗಿಡ್ಕೊಂಡು ಏನಾಯ್ತೆ? ಏನಾಯ್ತು ಅಂತವ ಮೊದಲು? ಏನಂತ ಹೇಳೋಣ ಬಿಡೆ, ಏನೂ ಇಲ್ಲ, ನಂದು ಇದ್ದಿದ್ದೆ ರಾಮಾಯಣ. ಸೊಸೆಯಾಗಿ ಬಂದಮೇಲೆ ಇವೆಲ್ಲ ಅನುಭವಿಸ್ಬೇಕಣೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಏನೈತೆ? ನಿಮ್ಮ ಅತ್ತೆ ಏನಾರು ಒಂದ್ಲ? ನಿಮ್ಮ ಮಾವೇನಾರು ಒಂದ್ನ? ಏನೈತೆ ಹೇಳು ಮೊದಲು. ಏನೂ ಇಲ್ಲ ಕಣೆ ಸಾವಿತ್ರಿ, ನನಗೋಳು ಏನಂತ ಹೇಳೋಣ. ಏನಾಯ್ತು ಅಂದರೆ, ಇವತ್ತು ಬೆಳಿಗ್ಗೆ ಅತ್ತೆನೂ ಮಾವನು ನಿಂತ್ಕೊಂಡು ಮಾತಾಡ್ತಾ ಇದ್ರಾ? ಏನು ಮಾತಾಡ್ತವ್ರೆ ಅಂತ ಹೋಗಿ ಕೇಳಿದೆ. ಏನಂತ ಅಂದರೆ, ಅವ್ರ ಮಗಳಿಗೆ ನಾಳೆ ಹುಡ್ತಬ್ಬ ಅವಳ ಮಗಳದು ಅಂತವ, ಆ ಮಗಳಿಗೆ ಸರ ಮಾಡ್ಸೋಕ್ಕೆ ಅಂತವ ಹಾಕಿದ್ರಂತೆ. ಅದನ್ನ ತೊಂದರೆ ಏನ್ರಿ ಅಂತ ಅತ್ತೆ ಕೇಳ್ತಿದ್ರು. ಅದನ್ನ ಮಾವ ಹೇಳ್ತಾಯಿದ್ರು. ಆಮೇಲೆ ನಾಳೆ ಹುಡ್ತಬ್ಬ ಐತೆ ಅವಳದು, ಒಬ್ಬಟ್ಟು ಮಾಡು, ಅವಳು ಬಂದರೆ ಇಲ್ಲ ಅಂತಂದರೆ ಕರ್ಜಿಕಾಯಿ ಮಾಡ್ಕೊ ತಗೊಂಡು ಕೊಟ್ಟು ಬರೋಣ ಅಂತ ಎಲ್ಲ ಮಾತಾಡ್ತಿದ್ರು ಕಣೆ. ಅದಕ್ಕೆ ಒಂದು ಒಟ್ಟು ಬೇಸರ ಆಯಿತು ಕಣೆ ಅಷ್ಟೇ. ಅಲ್ಲಿ ಕಣೆ, ಅವಳು ಹುಡ್ತಬ್ಬ ದಿನ ನಿಂದು ಹುಡ್ತಬ್ಬ ತಾನೇ? ನಾಳೆ ನಿಂದು ಹುಡ್ತಬ್ಬ ಅಲ್ವೇನೆ? ಅದಕ್ಕೆ ಬೇಸರ ಆಯ್ತಾ ನಿನಗೆ? ಏನು ಕೇಳಲಿಲ್ಲ ನೀನು ಹುಡ್ತಬ್ಬ? ಅವ್ರಿಗೆ ಗೊತ್ತಿರ್ಲಿಲ್ವೇನು? ಮರ್ತೋಗಿದ್ರೇನು?
ಹ್ಞೂ ಕಣೆ, ಮರ್ತೋಗೋರೆ. ನಾನು ಹುಡ್ತಬ್ಬ ಅಂತನೂ ಅವ್ರಿಗೆ ನೆನಪಿಲ್ಲ ಕಣೆ. ಅಲ್ಲ, ನನಗೇನು ಚಿನ್ನದ ಸರ ಮಾಡ್ಸಾಕಿ, ಅದನ್ನು ಮಾಡ್ಸಾಕಿ, ಇದನ್ನು ಮಾಡ್ಸಾಕಿ ಅಂತ ಇದ್ದೀನ. ಒಂದು ಹುಡ್ತಬ್ಬದ ದಿನನೂ ನನ್ನ ನೆನ್ಪಿಟ್ಕೊಂಡಿಲ್ವಲ್ಲ ಅವರು ಅಂತವ ಬೇಜಾರಾಯಿತು ಕಣೆ ನನಗೆ ಅಷ್ಟೇ. ಅಯ್ಯೋ, ನಿನಗೆ ಹೇಳ್ತಾನೆ ಬಂದೆ ನಾನು. ಎಲ್ಲ ಹತ್ತದಿರಂಗೆ ನಿಮ್ಮತ್ತೇನು ಕಣೆ ಅಂತವ. ಇಲ್ಲ, ಎಲ್ಲ ಹತ್ಕೋ ಬೈಸ್ಕೊಂಡು ಬತ್ತಿದ್ದಲ್ಲವ ಮಹಾರಾಣಿ. ಈಗ ಗೊತ್ತಾಯ್ತಾ ನಿನಗೆ ಹೆಂಗೆ ಅಂತವ ನಿಮ್ಮ ಅತ್ತೆ ಅಂತವ. ಎಲ್ಲರಿಗೂ ಅಷ್ಟೇ ಕಣೆ, ಅವ್ರವ್ರ ಮಕ್ಕಳೇ ಮುಖ್ಯ. ಸೊಸೆದಿರಲ್ಲ, ಸೊಸೆದಿರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅದೇ ಬಂಡವಾಳನೆಯ. ನೀನು ಅವ್ರನ್ನ ಪಾದ ತೊಳೆದು ದಿನ ಕಾಲೊತ್ತಿ ಕೈಯೊತ್ತಿ ಎಲ್ಲ ಒತ್ತಿ ಮಲಗಿಸಿದ್ರು ಇದೇ ಹಣೆ ಬರನೆಯ ನಿಂದು. ಯಾವತ್ತೂ ಅವ್ರ ಮಗಳು ಕೊಡೋ ಇದನ್ನ ನೀನು ಕೊಡೋಗಿಲ್ಲ ಕಣೆ ಅವರು. ಮಗ್ಳಿಗೆ ಮಾಡಿದ್ರಲ್ಲಿ ಅರ್ಧ ಮಾಡಿದ್ರು ಸೊಸೆರು ಎಷ್ಟೋ ಖುಷಿಯಾಗಿರ್ತಾರೆ. ಯಾವತ್ತೂ ಮಾಡೋಕ್ಕಿಲ್ಲ ಬಿಡು. ಅತ್ತೆದಿರು ಬುದ್ಧಿನೇ ಅಷ್ಟು ಕಣೆ. ನಾನು ನೋಡಿಲ್ವ ಅತ್ತೆದಿರು ಹೆಂಗೆ ಅಂತವ. ನಮ್ಮತ್ತೆ ಏನು ಕಡಿಮೆ ಅನ್ಕೊಂಡಿದ್ಯೇನು? ಅಯ್ಯೋ ಏನೋ ಅವ್ರ ಮಗಳು ಬಂದರೆ ನೋಡಬೇಕು ಚಂಗ್ ಅಂತ ಆಡೋದನ್ನ. ನಾನಿದ್ದಾಗ ಒಂದು ಕೆಲಸ ಮಾಡೋಕ್ಕಿಲ್ಲ, ಆ ಕಡೆಯಿಂದ ಈ ಕಡೆಗೆ ಎತ್ತಿಡೋಕ್ಕಿಲ್ಲ, ಬರೀ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದೇ ಆಯ್ತದೆ. ಅದೇ ಅವ್ರ ಮಗಳು ಬರಲಿ, ಅಯ್ಯೋ ಚಂಗ್ ಅಂತ ಆಡೋದು ನೋಡ್ಬೇಕು ನೀನು. ಅವ್ರ ಮಗಳು ಅಳಿಯ ಬಂದಾಗ ಏನು ಹಿಂಗೆ ಕೆಲಸ ಮಾಡ್ತಾವ್ರೆ ಅಂತ ಅಂದ್ಕೋಬೇಕು. ಅವ್ರು ಅಳಿಯ ಬಂದು ಹಂಗೆ ಮಾಡ್ತಿರ್ತಾರೆ. ಅಯ್ಯೋ, ಮಟನ್ ತರ್ಸೋದೇನು ಕೇಳ್ತೀಯಾ? ಅದು ಇದು ಮಾಡೋದೇನು ಕೇಳ್ತೀಯಾ? ಅಳಿಯಂಗೆ ಚಿಕನ್ ಇರ್ಸೋಕ್ಕಿಲ್ಲ, ಮಟನೇ ತಿನ್ನೋದು ಅಂತ ಮಟನ್ ತರಿಸ್ತಾರೆ ಕಣೆ. ನನಗೂ ನನ್ನ ಮನೆಯವ್ರಿಗೆ ಒಂದಿನ ಚಿಕನ್ ತಂದು ಹಾಕೋ ಯೋಗ್ಯತೆ ಇಲ್ಲ ನಮ್ಮ ಅತ್ತೆಗೆ. ಅಯ್ಯೋ, ಎಲ್ಲ ಅತ್ತೆದಿರ ಕತೆನೂ ಇದೆ ತಗೋ. ನಾನು ನೋಡ್ಕೊಂತ ಬಂದಿದ್ದೀನಿ ಕಣೆ ಇದೆಲ್ಲವ. ನಿನಗೂ ಅದನ್ನೇ ಹೇಳ್ತಾ ಬಂದೆ. ನೀನೇ ಇಲ್ಲ ನಮ್ಮ ಅತ್ತೆ ಹಂಗೆ, ನಮ್ಮ ಅತ್ತೆ ಹಿಂಗೆ ಅಂತವ ಯಾವಾಗಲೂ ಹೊಗಳ್ಕೊಂಡು ಕೂತಿರ್ತೀಯ. ಈಗ ಗೊತ್ತಾಯ್ತೇನು ಹೆಂಗೆ ನೋಡ್ಕೊಂತಾರೆ, ನಿನ್ನ ಹೆಂಗೆ ನೋಡ್ಕೊಂತಾರೆ, ಅವ್ರ ಮಗಳಾದ್ರೆ ಹೆಂಗೆ ನೋಡ್ತಾರೆ ಅಂತವ. ಇವತ್ತಾದರೂ ಅರ್ಥ ಮಾಡ್ಕೊಂಬಂದಿತ್ತು. ಹ್ಞೂ ಕಣೆ, ಇವತ್ತು ಅರ್ಥ ಆಯಿತು ನನಗೆ. ನಾನು ಯಾವಾಗಲೂ ನಮ್ಮ ಅತ್ತೆ ನಮ್ಮ ಅಮ್ಮನ ಥರ ಅಂತವ. ಎಲ್ಲ ಏನು ಹೇಳಿದ್ರು, ನಮ್ಮ ಅತ್ತೆ ಏನೇ ಕೆಲಸ ಹೇಳಿದ್ರು ಒಂದು ಕೆಲಸನೇ ಇಲ್ಲ ಅಂತ ಹೇಳ್ದಂಗೆ ಮಾಡ್ತಿದ್ದೆ ಕಣೆ. ನಮ್ಮ ಅಮ್ಮ ಆಗಿದ್ರೆ ಮಾಡ್ತಿರ್ಲಿಲ್ವಾ, ನಮ್ಮ ಅಮ್ಮ ನಮ್ಮ ಅಪ್ಪ ಆಗಿದ್ರೆ ನೋಡ್ಕೊಂತಿರ್ಲಿಲ್ವಾ ಅಂತವ. ಏಟೆಲ್ಲ ಮಾಡ್ತಿದ್ದೆ. ಏನು ಮಾಡ್ತೀಯ, ನಾನು ಬಡವ್ರ ಮನೇಲಲ್ವಾ, ಅದಕ್ಕೆ ಹಿಂಗೆಲ್ಲ ನೋಡ್ಕೊಂತಾರೆ ನನ್ನ. ನಾನು ಚೆನ್ನಾಗಿ ಉಂಡಿ ಎಲ್ಲವ ತಂದಿದ್ರೆ, ಒಂದಿಟ್ಟು ಚಿನ್ನಪನ್ನ ಎಲ್ಲವ ತಂದಿದ್ದಿದ್ರೆ ಚೆನ್ನಾಗಿ ನೋಡ್ಕೊಂಡಿರೋರು ನನ್ನ. ಏನು ಮಾಡ್ತೀಯ, ಏನು ತರ್ದಂಗೆ ಬಂದಲ್ಲ, ಅದಕ್ಕೆ ಹಿಂಗೆಲ್ಲ ನೋಡ್ಕೊಂತವ್ರೆ. ನಿನಗೆ ಮದುವೆ ಆದ ತಿಂಗಳು ಹೇಳ್ತಾನೆ ಬಂದಿದ್ದೀನಿ, ಒಂದಿಟ್ಟು ಕಂಟ್ರೋಲಾಗಿ ಇಟ್ಕೋಬೇಕಣೆ ಅತ್ತೆ ಮಾವನ. ಗಂಡನಂತವೇ ಕಂಟ್ರೋಲಾಗಿ ಇಟ್ಕೊಂಡಿಲ್ಲ ನೀನು. ಗಂಡ ಕುಡ್ಕೊಂಡು ಅವ್ನ ಬಾಡಿಗೆ ಅವ್ನು ಎಲ್ಲಿ ಬೇಕಲ್ಲಿ ಬಿದ್ದು ಸಾಯ್ತಾ ಇರ್ತಾನೆ ತೆಗಿ. ಇನ್ನು ಅತ್ತೆ ಮಾವನು ಹಿಂಗೆ ಬಿಟ್ಬಿಟ್ಟೆ ಅಂದರೆ ನೀನು ಬೆಲೆನೇ ಇರೋಕ್ಕಿಲ್ಲ ನೋಡಿ, ಹೇಳ್ತಾ ಇದ್ದೀನಿ ಇವಾಗಲೇ. ಒಂದ್ರ ಒಟ್ಟು ಇಟ್ಕೋಬೇಕಣೆ ಗಟ್ಟಿಯಾಗಿ. ಗೊತ್ತಾಗಕ್ಕಿಲ್ಲ ನಿನಗೆ ಏನು ಮಾಡ್ಬೇಕೇನು ಅಂತವ. ಈಗ ಒಂದು ಕೆಲಸ ಮಾಡು, ಹೆಂಗಿದ್ರು ನೀನು ನಾಳೆಗೆ ಬಂದೇ ಬತ್ತಾಳೆ. ಅವಳಿಗೆ ಸಿಕ್ಕಿದ್ದೆ ಚಾನ್ಸು ಅಂತವ, ಇಲ್ಲಿಗೆ ಬತ್ತೀನಿ ಕಣಮ್ಮ ಅಂತವ ಬತ್ತಾಳೆ. ಆಯ್ತೇನು? ಬಂದಾಗ ನೀನು ಏನು ಮಾಡಬೇಕು, ನಿನ್ನ ಪಾಡಿಗೆ ನೀನು ಇರು. ಇಲ್ಲ ಒಂದು ಕೆಲಸ ಮಾಡಿಬಿಡು, ಹಂಗೂ ಮಾಡಬೇಡ, ಏನು ಕೆಲಸ ಮಾಡಬೇಡಿ, ಏನು ಮಾಡಬೇಡ. ಬೆಳಗ್ಗಿಂದವ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ನಂದು ಹುಡ್ತಬ್ಬ ಅಲ್ವಾ ಆತೆ ಅಂದ್ಬಿಟ್ಟು ಒಂದು ಹೇಳ್ತೀನಿ. ಒಂದಿನ ಹಂಗೆ ಹೋದರೆ ಅವರೇ ಅಮ್ಮ ಮಗಳು ಇಬ್ಬರು ಮಾಡ್ಕೊಂಡು ತಿನ್ಕೊಂಡ್ರೆ ಗೊತ್ತಾಯ್ತದೆ ಅವ್ರಿಗೆ. ಅಮ್ಮ ಮಗಳಿಗೆ ಇಬ್ರಿಗೂ ಬುದ್ಧಿ ಬರ್ತದೆ. ನಿಮ್ಮ ಅತ್ತೆಗೆ ಬುದ್ಧಿ ಬರ್ಬೇಕಣೆ ಮೊದಲು. ಹೋಗಿ ಒಂದಿನ ಹೇಳ್ತೀನಿ ನಿಮ್ಮ ತವ್ರ ಮನೆಗೆ ಹೋಗ್ತೀನಿ ಅಂತವ. ಹಂಗೂ ಏನಾದ್ರು ನಿನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಮನೆಗೆ ಬಂದು ಕೂತ್ಕೊ ಹೇಳ್ತೀನಿ, ಸಂಜೆ ಮಟ್ಟಿಗೆ ಆದಮೇಲೆ ಹೋಗುವಂತೆ. ಯಾರು ಬಂದು ನೋಡೋರು ನಮ್ಮ ಮನೇಲಿ, ನೀನು ನಮ್ಮ ಮನೇಲಿಂದ ಅಂತವ. ಗೊತ್ತಾಗ್ಬೇಕು ನಿಮ್ಮ ಅತ್ತೆಗೆ ನಿನ್ನ ಕಷ್ಟ ಏನು, ನೀನು ಏನೇನು ಕೆಲಸ ಮಾಡ್ತಿದ್ಯಾ ಏನೇನು ಅಂತವ, ನಿನ್ನ ಬೆಲೆ ಇಲ್ಲವ ಗೊತ್ತಾಗ್ಬೇಕಣೆ ನಿಮ್ಮ ಅತ್ತೆಗೆ. ಹಂಗೆ ಮಾಡಿ ಹೇಳ್ತೀನಿ ನಾಳೆಗೆ. ಹೌದೇನೆ, ಸರಿ ಆಯಿತು ಬಿಡು, ಹಂಗೆ ಮಾಡ್ತೀನಿ ನೋಡೋಣ. ಇನ್ನೇನು ಮಾಡೋದು, ನೀನು ಹೇಳಿದ್ದೆ ಸರಿ ಅಂತ ಅನಿಸ್ತೈತೆ ನನಗೆ ಯಾಕೋ. ಆಯಿತು ಬಿಡು, ಹೋಗ್ತೀನಿ ಇವಾಗ ಮನೆಗೆ. ಮತ್ತೆ ಕಿರ್ಚಾಡ್ತಿರ್ತಾರೆ ನಮ್ಮ ಅತ್ತೆ ಬರಲಿಲ್ಲ ಅಂದರೆ. ಹೋಯ್ತೀನಿ ಕಣೆ, ಬಾಯ್, ನೀನು ಹೋಗು. ಸರಿ ಕಣೆ, ಆಯಿತು ಹೋಗು ಮನೆಗೆ. ನಾನು ಹೇಳಿದ್ದು ಮರಿಬೇಡ ನೀನು. ಮಾಡಲೇಬೇಕದನ್ನ. ನಾಳೆಗೆ ಊರಿಗೆ ಹೋಯ್ತೀನಿ ಅಂತ ಹೋಗು. ಇಲ್ಲ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ, ನಮ್ಮ ಮನೆಗೆ ಬಂದು ಕುತ್ಕೊ ಹೇಳ್ತೀನಿ. ಅಯ್ಯೋ, ಈ ಸಾವಿತ್ರಿ ಬೇರೆ ಹಿಂಗೆಲ್ಲ ಹೇಳ್ತಾವಳಲ್ಲಪ್ಪ, ಏನಪ್ಪ ಮಾಡೋದು? ಇಲ್ಲ, ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದು ಸಾಕು. ಇವತ್ತು ಇವರಿಬ್ಬರಿಗೆ ಬುದ್ಧಿ ಕಲಿಸ್ಲೇಬೇಕು, ನಮ್ಮ ಅತ್ತೆಗೆ ಮಾಡಲೇಬೇಕು. ಈ ನಾಳೆಗೆ ಏನು ಮಾಡೋದಂದರೆ ಬೆಳಿಗ್ಗೆ ಎದ್ದು ನಮ್ಮ ಅತ್ತೆಗೆ ಹೇಳಿ ಒಣ್ಣದೆ ಊರಿಗೆ ಹೋಗೋದೇನು ಬೇಡ. ಊರಿಗೆ ಹೋದ್ರೆ ಆಮೇಲೆ ಅಪ್ಪ ಅಮ್ಮ ಯಾಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತವೆಲ್ಲ ಪ್ರಶ್ನೆ ಮಾಡ್ತಾರೆ. ಸುಮ್ಮನೆ ಸಾವಿತ್ರಿ ಮನೆಗೆ ಹೋಗಿ ಕೂತಿರೋಣ, ನೋಡೋಣ ಅದು ಏನು ಮಾಡ್ತಾರೆ ಅಂತವೆ ಇವರು. ಇವತ್ತು ನನ್ನ ಮಗಳದು ಹುಡ್ತಬ್ಬ. ವಿಶ್ ಮಾಡೋಣ ಫೋನ್ ಮಾಡಿ. ಎಷ್ಟೊತ್ತಿಗೆ ಬತ್ತಾಳೆ ಏನೋ, ಬತ್ತೀನಿ ಅಂತ ಬೇರೆ ಹೇಳೋಳೆ. ಕೇಳಬೇಕು ಎಷ್ಟೊತ್ತಿಗೆ ಬತ್ತಾಳೆ ಅಂತವ. ಹಲೋ ಮಗಳೇ, ಏನು ಮಾಡ್ತಿದ್ಯಾ ಮಗಳೇ? ಎದ್ದಾ? ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ. ಸರಿ ಮಗಳೇ, ಬೇಗ ಬಂದ್ಬಿಡು. ಆಯಿತಾ? ಬೇಗ ಬಾ, ನಿನಗೋಸ್ಕರ ಅಂತ ಒಬ್ಬಟ್ಟು ಎಲ್ಲ ಮಾಡಿಸಿರ್ತೀನಿ, ಒಬ್ಬಟ್ಟು ಊಟ ಎಲ್ಲ ಮಾಡಿಸಿರ್ತೀನಿ. ಆಮೇಲೆ ನಿನಗೊಂದು ಅದೇನೋ ಅಂತಾರಲ್ಲ ಮಗಳೇ, ಸರ್ಪ್ರೈಸು ಅದೈತೆ, ಬಾ. ಅದೇನೋ ಒಂದೈತೆ, ನಾನು ನಿಮ್ಮ ಅಪ್ಪ ಇಬ್ಬರು ಪ್ಲಾನ್ ಮಾಡ್ಕೊಂಡಿದ್ದೀವಿ ಏನೋ ಒಂದು. ಬಿರ್ನೆ ಬಂದ್ಬಿಡು ಮಗಳೇ.
ಅಯ್ಯೋ ನನ್ನ ಮಗಳು ಬೇರೆಯಾ 12 ಗಂಟೆಗೆ ಬರ್ತೀನಿ ಅಂತ ಹೇಳೋಳೆ. ಬಿರ್ಬಿರ್ನಿ ಎಲ್ಲ ಕೆಲಸನೂ ಮಾಡಿಸ್ಬಿಡ್ಬೇಕು. ಈ ಸುಮ್ಮ ಎಲ್ಲ ಹಾಳಾಗೋದ್ಲೆ ಏನೋ ಗೊತ್ತಿಲ್ವಲ್ಲ. ಏನು ಕೆಲಸ ಮಾಡೋಕ್ಕಿಲ್ಲ, ಆ ಕಡೆಯಿಂದ ಈ ಕಡೆಗೆ ಸುಮ್ಮನೆ ಓಡಾಡ್ತಿರ್ತಲ್ಲ ಅಲ್ಲಿ ಹುಡುಗಿ. ಬೇಗ ಕರೆದು ಒಬ್ಬಟ್ಟೆಲ್ಲವ ರೆಡಿ ಮಾಡ್ಕೊಳ್ಳೆ ಅಂತ ಅನ್ಬೇಕು. 1 ಗಂಟೆ 1:15 ಅಷ್ಟರಲ್ಲಿ ತಿನ್ಬಿಡ್ತಲ್ಲ ನನ್ನ ಮಗಳು ದಿನ ಅವ್ರ ಮನೇಲಿ. ಇಲ್ಲವೇ ಅಷ್ಟೊತ್ತಿಗೆ ಒಬ್ಬಟ್ಟು ಊಟ ರೆಡಿಯಾಗಿದ್ದರೆ ತಿನ್ಕೊಂತಿರವ ಸಂಜೆ ಗಂಟೆ ಆರಾಮಾಗಿ ಮಾತಾಡ್ಕೊಂಡು ರೆಸ್ಟ್ ತಗೊಂಡು ಹೋಯ್ತಾಳೆ. ಇವಳು ಎಲ್ಲೋದ್ಲಿ ಏನೋ ಈ ಸುಮ ಗೊತ್ತಿಲ್ವಲ್ಲ. ಲೇ ಸುಮಾ. ಓ ಅತ್ತೆ, ನನ್ನ ಬರ್ತಡೆಗೆ ವಿಶ್ ಮಾಡೋಕ್ಕೆ ಅಂತವಾ ಕರಿತಿರ್ಬೇಕೇನೋ. ಹೋಗೋಣ. ಹೇಳಿ ಅತ್ತೆ, ಏನು ಸಮಾಚಾರ? ಏನಿಲ್ಲ ಕಣಮ್ಮ, ಇವತ್ತು ನನ್ನ ಮಗಳು ದುಡ್ತಬ್ಬ ಅಲ್ವೇ. ಅದಕ್ಕೆ ಅವಳಿಗೆ ಬರೋಕ್ಕೆ ಅಂತ ಹೇಳಿದ್ದೆ. ಬತ್ತವಳಂತೆ 12 ಗಂಟೆ ವರ್ಷದಲ್ಲಿ ಇಲ್ಲಿ ಇರ್ತಾಳಂತೆ. ಬಿರ್ಬಿರ್ನಿ ಹೋಗಿ ಒಬ್ಬಟ್ಟು, ಆಮೇಲೆ ಒಂದಿಟ್ಟು ಕೋಸಂಬರಿ ಪಲ್ಯ ಎಲ್ಲವ ಸಿದ್ಧ ಮಾಡ್ಕೊ ಹೋಗು. ಬಿರ್ನಿ ಹೋಗಿ ಒಂದಿಟ್ಟು ಕಾಲು ಬೇಯಕ್ಕೆ ಹೋಗು ಬೇಗ. ಅಲ್ಲ ಅತ್ತೆ, ಇಷ್ಟು ವರ್ಷದಿಂದವ ನಿನ್ನ ಅಮ್ಮ ಅನ್ನಂಗೆ ನೋಡ್ಕೊಂಡಿದ್ದೀನಿ ನಾನು. ನಿಮ್ಮ ಮಗಳು ಹುಡ್ತಬ್ಬ ಮಾತ್ರ ನೆನಪಿಸ್ಕೊಂಡು ಒಬ್ಬಟ್ಟು ಮಾಡಬೇಕು ಅಂತಿದ್ದೀರಲ್ಲ, ನನ್ನ ಹುಡ್ತಬ್ಬನೂ ಐತೆ ಅಂತ ಒಂದು ರೊವಟು ನೆನಪಿಸ್ಕೊಂತಿಲ್ವಲ್ಲ ನೀವು ಅತ್ತೆ? ಇದ್ಯಾಕೆ ಈಗ ಮೂತಿ ಮಾಡ್ಕೊಂಡು ಇಲ್ಲೇ ನಿಂತಿದ್ದಿ? ನಡಿಯೇ ಬೇಗ ಬೇಳೆ ಎಲ್ಲವ ಬೇಯಕಾಕು. ಆಮೇಲೆ ನನ್ನ ಮಗಳಿಗೆ ಊಟ ತಡಾಗೋದ್ರೆ ಗ್ಯಾಸ್ಟಿಕ್ಕೋ ಅದು ಇದು ಎಲ್ಲ ಆಗೋಯ್ತದ ಅವಳಿಗೆ. ಸರಿ ಇರೋಕ್ಕಿಲ್ಲ ಆಮೇಲೆ. ಹುಡ್ತಬ್ಬ ಬುದ್ಧಿನ ಹಂಗೆಲ್ಲ ಮಾಡಬಾರ್ದು. ಬಿರ್ಬಿರ್ನಿ ಬೇಯಕಾಕು ನಡಿ. ಅಯ್ಯೋ ನಾನು ಮರ್ತೇ ಬಿಟ್ಟೆ ನೋಡು, ನಿಂದು ಹುಡ್ತಬ್ಬಲ್ವೇ. ಸಂಜೆಗೆ ದೇವಸ್ಥಾನಕ್ಕೆ ಹೋಗಿ ಬರುವಂತೆ. ಹೋಗು ಬೇಗ ಅಡುಗೆ ಮುಗಿಸೋಗು. ಸಂಜೆಗೆ ದೇವಸ್ಥಾನಕ್ಕೆ ಹೋಗುವಂತೆ. ನನ್ನ ಮಗಳು ಎಲ್ಲ ಬರ್ತಾರಲ್ಲ, ಮಗಳು ಅಳಿಯ ಇಲ್ಲವ, ಅವ್ರ ಕಾರಲ್ಲಿ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಹೋಗು. ಸರಿ ಅತ್ತೆ, ಆಯಿತು. ಇವ್ರಿಗೆ ಸಾವಿತ್ರಿ ಹೇಳ್ದಂಗೆ ಮಾಡಿದ್ರೇ ಬುದ್ಧಿ ಬರೋದು. ನಾನು ಏನೋ ಪಾಪ ಅಂತವ ಸುಮ್ಮನಿದ್ರೆ ಮಾಡ್ತೀನಿ ರೀ ಅತ್ತೆ, ನಿಮಗೆ ಮಾಡ್ತೀನಿ ರೀ. ಅತ್ತೆ ಇದೇನೆ ಹೋಗಿ ಬೇಳೆ ಬೇಯಕ್ಕಾಕು ಅಂತಂದ್ರೆ ಇದೇನು ಎಲ್ಲೋ ಲಗೇಜ್ ಎತ್ಕೊಂಡೆಲ್ಲ ಹೋಯ್ತಾ ಇದೆಯಲ್ಲ, ಎಲ್ಲೊಂಟೆ? ಅತ್ತೆ ಇವತ್ತು ನಾನು ಹುಡ್ತಬ್ಬ ಅಲ್ವಾ, ನಮ್ಮ ಅಮ್ಮನ ಮನೆಗೆ ಕರಿತವ್ರೆ. ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣತೆ. ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀಯಾ? ಇದೇನಿದು ಹೊಸ ವರ್ಷ ತೆಗ್ದಿದ್ಯಲ್ಲ, ಯಾವತ್ತೂ ಇಲ್ದಳು. ಇದೇನಿದು ನಿಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅಂತಿದ್ಯಲ್ಲ, ಏನು ಕರ್ದಾರ ಅವ್ರು ನಿನಗೆ ಫೋನ್ ಮಾಡಿದ್ರಾ? ಕಣತೆ ಕರೆದ್ರು, ನಮ್ಮಮ್ಮ ಫೋನ್ ಮಾಡಿದ್ರು. ನೀನು ಹುಡ್ತಬ್ಬ ಆಯ್ತಲ್ಲ ಬಾ ಮನೆಗೆ ಬಂದು ಹೋಗು ಅಂತಂದ್ರು. ಅದಕ್ಕೆ ಹೋಯ್ತಾ ಇದ್ದೀನಿ ಕಣಂತೆ. ಅಯ್ಯೋ ಇವಳ ಯಾವತ್ತೂ ಇಲ್ದಳು, ಇವತ್ತು ಹೋಯ್ತೀನಿ ಅಂತ ಹೊಂಟವಳದಪ್ಪ ಇವಳು. ಏನು ಮಾಡೋದು, ನನ್ನ ಮಗಳು ಬೇರೆ ಬತ್ತವಳೆ, ಮಗಳು ಅಳಿ ಇಬ್ಬರು ಬತ್ತವ್ರೆ. ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ಮಗಳಿಗೆ. ಏನು ಮಾಡೋದಪ್ಪ ಇವಾಗ? ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇವಳನ್ನ ಇಲ್ಲೇ ಉಳಿಸ್ಕೊಬಿಡೋಣ. ಇಲ್ಲ ಅಡುಗೆ ಗಿಡಿಗೆ ಮಾಡಿಕೊಟ್ಬಿಟ್ಟು ಹೋಗು ಅಂತ ಹೇಳೋಣ. ನನ್ನ ಕೈಲಿ ಆಗೋಕ್ಕಿಲ್ಲ ಅಂತವ, ಮಾಡಿಕೊಟ್ಬಿಟ್ಟು ಹೋಗ್ಲಿ ತಗ. ಯಾರಿಗೆ ಮಾಡ್ತಾಳೆ ಅವಳು? ಅಲ್ಲಿ ಕಣೆ ಸುಮಾ, ನೀನು ಹೇಳ್ದೆ ಕೇಳ್ದೆ ಹಿಂಗೆ ಹೊಂಟೋದ್ರೆ ಏನು ನಿನಗೆ ಯಾರು ಹೇಳೋರು ಕೇಳೋರಿಲ್ವಾ? ಅತ್ತೆ ಮಾವ ಇಲ್ವಾ ನಿನಗೆ ಹೇಳೋರು ಕೇಳೋರು? ಏನು ಅನ್ಕೊಬಿಟ್ಟಿದ್ದೀಯ ನೀನು? ನಿನ್ನ ಪಾಡಿಗೆ ನೀನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೊಂಟೋಗ್ಬಿಟ್ರೆ ಹಿಂಗೆ? ಇಲ್ಲಿ ಮಾಡೋದು ಯಾರು? ನನ್ನ ಮಗಳು ಅಳಿ ಎಲ್ಲ ಬತ್ತವ್ರೆ, ಒಬ್ಬಟ್ಟೆಲ್ಲವ ಮಾಡ್ಬೇಕಣಂತೆ. ಮಾಡಿಕೊಟ್ಬಿಟ್ಟು ಹೋಗೋದಿದ್ರು ನೀನು. ಇಲ್ಲಿ ಯಾರು ಮಾಡೋರಿಲ್ಲ ಇಲ್ಲಿ. ನನ್ನ ಕೈಲಂತೂ ಆಗೋಕ್ಕಿಲ್ಕಣವ. ಮಾಡಿಕೊಟ್ಬಿಟ್ಟು ಹೋಗ್ಬೇಕಷ್ಟೇ ನೀನು ಹೋಗೋದಿದ್ರಿ. ಅಲ್ಲ ಅತ್ತೆ ಮಾವ ಎಲ್ಲ ಇದ್ದಾರೆ ಅಂತವ ಹೇಳ್ತವ್ರಲ್ಲ. ಹುಡ್ತಬ್ಬ ಐತೆ ಒಂದು ಸರಿ ಆದ್ರೂ ಬೆಳಿಗ್ಗಿಂದವ ಹೇಳಿದ್ರ ಹುಡ್ತಬ್ಬ ಶುಭಾಶಯ ಹೇಳಿದ್ರ ಇವರು? ಏನಿಲ್ಲ. ಇವಾಗ ಮಾತ್ರವ ಅತ್ತೆ ಮಾವ ಇದ್ದಾರೆ, ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ಬೇಕಂತೆ. ನಾನೇನು ಇವ್ರ ಮನೆ ಕೆಲಸದವರು ಅಂತ ಅಂದ್ಕೊಂಡವಳ. ಇವ್ರಿಗೆ ನಾನು ಸಾವಿತ್ರಿ ಹೇಳ್ದಂಗೆ ಅವತ್ತೇ ಮಾಡಿದಿದ್ರೆ ಸರಿ ಹೋಯ್ತಿತ್ತು. ಏನೋ ಪಾಪ ನಮ್ಮ ಅಪ್ಪ ಅಮ್ಮನಂಗೆ ವಯಸ್ಸಾಗೈತೆ ಅಂತವ ನಾನು ಎಲ್ಲನೂ ಸಹಿಸ್ಕೊಂಡು ನೋಡ್ಕೊಂಡು ಹೋಯ್ತಾ ಇದ್ರೆ ನನ್ನೇ ಕೆಲಸದವ್ರು ಮಾಡ್ಕೊಬಿಟ್ಟವ್ರೆ. ಅಲ್ಲ ಒಂದು ಕಿತನಾದ್ರೂ ನನಗೆ ಶುಭಾಶಯ ಹೇಳಿಲ್ಲ, ಏನೂ ಇಲ್ಲ. ಏನಾದ್ರು ಕೊಡ್ಸನೇನಮ್ಮ ಅಂತ ಕೇಳಲಿಲ್ಲ. ಅದೆಲ್ಲ ಏನಿಲ್ಲ. ಇವಳು ಮಗ್ಳಿಗೆ ಮಾತ್ರವ ಒಡವೆ ತಂದು ಇಟ್ಕೊಂಡವ್ರೆ. ಈಗ ಒಬ್ಬಟ್ಟು ಮಾಡ್ಬೇಕಂತೆ. ಮಗಳು ಅಳಿಯ ಬಂದರೆ ಮಾಡ್ಲಿದ್ದಾಗ ಒಂದಿನ ಗೊತ್ತಾಯ್ತದೆ. ಒಬ್ಬರೇ ಮಾಡ್ಕೊಂಡು ಎಲ್ಲವ ಮಾಡಿಕೊಟ್ರೆ ಗೊತ್ತಾಯ್ತದೆ. ನಾನಂತೂ ಇವತ್ತು ಏನು ಮಾಡೋಕ್ಕಿಲ್ಲ ಜಪ್ಪಯ್ಯ ಅಂದ್ರೂ ನಾನು ಇವಾಗ ಬುದ್ಧಿ ಕಲಿತಾ ಇದ್ದೀನಿ. ಮಾಡಬಾರ್ದು ಇವ್ರಿಗೆ, ಅವಾಗಲೇ ಗೊತ್ತಾಗೋದು. ಅತ್ತೆ ಇಲ್ಲಿ ಕಣತೆ, ನಾನು ಹೊಂಟ್ಬಿಟ್ಟಿದ್ದೀನಿ. ಈಗ 10 ಗಂಟೆಗೆ ಇದು ಬಸ್ ಬರ್ತದೆ ಕಣತೆ. ನಮ್ಮ ಊರಿಗೆ ಡೈರೆಕ್ಟಾಗಿ ಹೋಯ್ತದೆ ಬಸ್ಸು. ಆ ಬಸ್ಸಲ್ಲೇ ಹೋಗ್ಬೇಕು ಕಣತೆ ನಾನು. ಇಲ್ಲಾಂದರೆ ಸರಿ ಹೋಗೋಕ್ಕಿಲ್ಲ. ಆಮೇಲೆ ಕಾಯ್ತಾ ಕೂತ್ಕೋಬೇಕು ಕಣತೆ 5 ಗಂಟೆ ತನಕ. ನಮ್ಮ ಅವ್ವ ಹೇಳೋಳೆ ಬೇಗ ಬಂದ್ಬಿಡು ಅಂತವಾ. ಬಿರ್ನಿ ಬಂದ್ಬಿಡ್ತೀನಿ ಕಣ್ರತೆ. ಏನಿಲ್ಲ, ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಒಂದಿಟ್ಟು ರುಬ್ಕೊಂಡು ನೀವೇ ಒಂದು 4 ಒಬ್ಬಟ್ಟು ಮಾಡಿ ಕೊಟ್ಬಿಡ್ರಿ ಅತ್ತೆ. ಬರ್ತಾರಲ್ಲ ನಿಮ್ಮ ಮಗಳು ಅಳಿಯ. ಇಲ್ಲಾಂದರೆ ನಿಮ್ಮ ಮಗಳ ಕೈಲೇ ಮಾಡಿಸ್ಕಲ್ರಿ. ಅಲ್ಲ ಇದ್ಯಾಕೆ ಹಿಂಗೆ ಆಡೋದು ಕಲ್ತೋಳಲ್ಲ ಇವಳು? ಈಟ್ ವರ್ಷದಿಂದ ನೋಡಿದ್ದೀನಿ, ಯಾವತ್ತೂ ಹಿಂಗೆ ಆಡ್ದಾಳಲ್ಲ. ನನ್ನ ಮಾತನ್ನ ಆ ಕಡೆಯಿಂದ ಈ ಕಡೆಗೆ ತೆಗ್ದಾಕ್ತಾಳಲ್ಲ. ಇವತ್ತು ಅಷ್ಟು ಹೇಳಿದ್ರು ಇಲ್ಲ ನಾನು ಹೋಗ್ಬೇಕು ಅಂತ ಆಟ ಮಾಡ್ಕೊಂಡು ಕೂತೋಳಲ್ಲ. ಅಯ್ಯ ಹೋಗ್ಲಿ ತಗೋ. ಏನು ಇವಳು ಒಬ್ಳೆಯ ಊರಿಗೊಬ್ಳೆ ಪದ್ಮಾವತಿ ಅನ್ಕೊಬಿಟ್ಟವಳ? ನಾನೇ ಮಾಡ್ತೀನಿ ಒಬ್ಬಟ್ಟು ಒಂದಿನ. ಆವಾಗ ಗೊತ್ತಾಯ್ತದೆ ಇವಳಿಗೆ. ನಾವೇ ಎಲ್ಲ ಮಾಡ್ಕೊಂಡ್ರೆ ನೀವಳನ್ನೇ ಕಾಯ್ಕೊಂಡು ಕೂತಿದ್ದೀವಿ ಅನ್ನಂಗೆ ಆಡ್ತಾವಳು ಇಲ್ಲಿ. ಹೋಗ್ಲಿ ತಗೋ, ಅದು ಎಲ್ಗಾರು ಹೋಗ್ಲಿ, ಅವ್ರ ಅಪ್ಪನ ಮನೆಗಾದ್ರೂ ಹೋಗ್ಲಿ, ಎಲ್ಗಾರು ಹೋಗ್ಲಿ, ನನಗೇನಾಗಬೇಕಾಗೈತಿ? ನನ್ನ ಮಗಳು ಅಳಿಯ ಬರ್ತಾರೆ, ಬಿರ್ಬಿರ್ನೆ ಮಾಡ್ಬಿಡೋಣ. ನನ್ನ ಕೈಲಾಗಲಿಲ್ಲ ಅಂದರೆ ನನ್ನ ಮಗಳು ನೋಡ್ಕೊಂಡು ಸುಮ್ಮನಿರಕ್ಕಿಲ್ಲ. ಎಲ್ಲ ಅವಳೆ ಕೆಲಸ ಎಲ್ಲ ಮಾಡ್ಕೊಂತಾಳೆ. ಇನ್ನೇನು ಇವಳಂಗೆ ಆಡಿದ್ರ? ಅಯ್ಯ ಹೋದ್ರೂ ಹೋಗ್ಲಿ ಎಲ್ಗಾದ್ರೂ, ನನಗೇನಾಗಬೇಕು?
ಸರಿ ಅತ್ತೆ ನಾನಿನ್ನು ಬರ್ತೀನಿ. ಹಾಂ 10 ಗಂಟೆ ಬಸ್ಸು ಮಿಸ್ ಆಯ್ತದ ಕಣತೆ, ಬರ್ತೀನಿ. ಹಾಂ ಬಾಯ್. ಅಯ್ಯಯ್ಯೋ ಒಂಟೆ ಓದ್ಲಲ್ಲ ಪ್ಯೂಳು, ಏನು ಮಾಡೋಣಪ್ಪ ನಾನು. ಹಾಂ ಬೇಳೆ ಬೇರೆ ಬೇಯಕ್ಕೆ ಹಾಕಿದ್ದೀನಿ ಅಂತವಳೆ ಬೆಂದ್ಗಿಂದು ಹೋಯ್ತು ಏನೋ ನೋಡ್ಬೇಕತ್ತಾಗ ಹೋಗಿ. ಅಲ್ಲ ಇಷ್ಟು ದಿನ ಎಲ್ಲೋ ಎಲ್ಲ ಕೆಲಸನೂ ಇವಳೆ ಮಾಡ್ಕೊಂತಿದ್ಲು, ಪಾತೆ ಗೀತ್ರೆ ಅಂತೂ ಅಳ್ದಳು, ಹಂಗೆ ಇಟ್ಬಿಟ್ಟು ಹೋಗೋಳು. ಏನು ಕತ್ತೀನು ಏನೇನು ಕೆಲಸ ಅಂತ ಮಾಡೋಣಪ್ಪ ನಾನು. ನನಗೆ ಕೂತ್ರೆ ಎದಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಕ್ಕಿಲ್ಲ. ಇವಳು ಹಿಂಗೆ ಬಿಟ್ಟು ಹೊಂಟೋದ್ಲಲ್ಲ ಇವಳು. ಯಾಕೆ ಹಿಂಗೆ ಆಡ್ತಾವಳು ಇವತ್ತು ಇವಳು? ಸರಿಯಾಗಿ ಇದ್ಲಲ್ಲ ನೆನ್ನೆ ತನಕವ. ಅದು ಯಾರ್ಯಾರು ಚಾಡಿ ಚುಚ್ತಾರೋ ಏನು ಇವಳಿಗೆ. ಸೊ ಏನು ಮಾಡೋದು ಏನೋ ಇವತ್ತು ಕೆಲಸ ಆದಂಗೆ. ನಾನು ಒಬ್ಳಿಗೆ ಏನೇನಂತವ ಮಾಡನೆ. ನನ್ನ ಮಗಳು ಬರೋ ತನಕವ ನೋಡೋಣ. ಬೇಳೆ ಎಲ್ಲವ ಬೇಯಿಸಿಟ್ಟಿರೋಣ, ಒಂದಿಟ್ಟು ಮಾಡ್ಕೊಡ್ತಾಳೆ ನನ್ನ ಮಗಳು. ಅದೆಲ್ಲವ ರುಬ್ಬಕ್ಕೆ ಬೇರೆ ಬರೋಕ್ಕಿಲ್ಲ ನನಗೆ ಮಿಕ್ಸಿಲಿ. ಎಲ್ಲವ ಮಾಡ್ಕೊಡ್ತಾಳೆ ತಗ ನನ್ನ ಮಗಳು, ಬರಲಿ ಅತ್ತಗೆ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.